ಇಲ್ಲಿ ನಾವು ಡೆಫಿನೆಟ್ ಇಂಟಿಗ್ರಲ್ ಅಂಥೇಳಿ ಮತ್ತು ಇಂಡೆಫಿನೆಟ್ ಇಂಟಿಗ್ರಲ್ ಅಂಥೇಳಿ ಏನು ಅಂಥೇಳಿ ನೋಡ್ತಾ ಇದ್ದೀವಿ. ಅದು ವ್ಯತ್ಯಾಸ ಏನು ಮತ್ತು ಅದೇನು ಅಂಥೇಳಿ. ಡೆಫಿನೆಟ್ ಇಂಟಿಗ್ರಲ್ ಹೇಳಬೇಕು ಅಂತ ಹೇಳಿದ್ರೆ ನಾನು ಇದೊಂದು ಗ್ರಾಫ್ ಉಪಯೋಗಿಸಿದ್ದೀನಿ. ಈ ಗ್ರಾಫ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಈ ಗ್ರಾಫಲ್ಲಿ ನಾನು ಏರಿಯಾ ಕಂಡುಹಿಡಿತಾ ಇದ್ದೀನಿ ಸ್ಟಾರ್ಟಿಂಗ್ ಫ್ರಮ್ 4 to 10. ಸೊ ಏನು ಸ್ಪೆಷಾಲಿಟಿ ಇದರಲ್ಲಿ? ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಗ್ರಾಫಲ್ಲಿ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಪಾಯಿಂಟ್ ಇದೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ಇನ್ಫಾರ್ಮೇಷನ್ ಇತ್ತು ಅಂತ ಹೇಳಿದ್ರೆ ಅ ಗ್ರಾಫ್ ವಿಚ್ ಹ್ಯಾಸ್ ಅ ಸ್ಟಾರ್ಟಿಂಗ್ ಆ್ಯಂಡ್ ಎನ್ ಎಂಡಿಂಗ್ ಪಾಯಿಂಟ್. ಆಯಿತಾ? ಈ ಥರ ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಗೊತ್ತಿದ್ದು ಅದ್ರ ಏರಿಯಾ ಕಂಡುಹಿಡಬೇಕು ಅಂಡರ್ ದ ಗ್ರಾಫ್ ಅಂತ ಹೇಳಿದಾಗ ಇಟ್ ಇಸ್ ಯೋರ್ ಡೆಫಿನೆಟ್ ಇಂಟಿಗ್ರಲ್. It will have actual values to calculate between, ಸರಿನಾ? That's the property of definite integral. Example, f of x dx ಈ ರೆಪ್ರೆಸೆಂಟೇಷನಲ್ಲಿ ಎ ಬಿ ಅಂತ ಬರ್ಕೊತೀವಿ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಉದಾಹರಣೆ ಅಂತ ಹೇಳಿದ್ರೆ, ಸೊ 4 to 10 x square plus 1 dx. So this is an example. ಆಯಿತಾ? ಈ ಎಕ್ಸಾಂಪಲ್ ಮೇಲೆ ಗ್ರಾಫ್ ಅಂತ ಹೇಳಿದ್ರೆ ಇದು ಗ್ರಾಫ್ ಆಫ್ ದ ಎಕ್ಸಾಂಪಲ್. ಓಕೆ, ಹಾಂ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ? ಹ್ಯಾವ್ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಟು ಕ್ಯಾಲ್ಕುಲೇಟ್ ಬಿಟ್ವೀನ್, ಫೋಕಸ್ ಆನ್ ಫೈಂಡಿಂಗ್ ದ ಏರಿಯಾ ಫ್ರಮ್ ಅ ಡೆಸಿಗ್ನೇಟೆಡ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ದ ಎಂಡಿಂಗ್ ಪಾಯಿಂಟ್, ಪ್ರೊವೈಡ್ಸ್ ಅ ಕಾಂಕ್ರೀಟ್ ನ್ಯೂಮರಿಕಲ್ ಔಟ್ಪುಟ್ ಆಫರಿಂಗ್ ಪ್ರಿಸಿಷನ್ ಇನ್ ಕ್ಯಾಲ್ಕುಲೇಷನ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಉತ್ತರ ಇಟ್ ವಿಲ್ ಬಿ ಅ ನಂಬರ್. ಸರಿನಾ? ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ಇಂಡೆಫಿನೆಟ್ ಅಂತ ಹೇಳಿದ್ರೇನೋ ಇದು ಆಪೋಸಿಟು. ಏನಿರ್ಬೋದು? ಅದರಲ್ಲಿ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಪಾಯಿಂಟ್ ಇರಲ್ಲ, ಈ ಥರ ಬರುತ್ತೆ. ಅದೇ ಎಕ್ಸ್ಪ್ರೆಷನ್ ನೋಡಿ, ಇಲ್ಲಿ ವ್ಯತ್ಯಾಸ ಏನು? ವಿ ಡೋಂಟ್ ಹ್ಯಾವ್ ದ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. It lacks specific boundaries or limits of integration. It offers a general solution, often represented by a family of function. Their generality allows for a broader expression of mathematical concept, provides a range of possibilities rather than a single fixed result. ಇದು ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, when we want to get a formula. ಆಯಿತಾ? ಒಂದು ಸಿನಾರಿಯೋನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬೇಕು ಅಂತ ಹೇಳಿದ್ರೆ, we make use of indefinite integrals. ಸರಿನಾ? ಅದೇ ಇಲ್ಲ ನಂಗೆ ಸ್ಪೆಸಿಫಿಕ್ ಔಟ್ಪುಟ್ ಬೇಕು ಅಂತ ಹೇಳಿದ್ರೆ, ಒಂದು ಸಿನಾರಿಯೋ ಸ್ಪೆಸಿಫಿಕ್ ಔಟ್ಪುಟ್ ಬೇಕು, ನ್ಯೂಮರಿಕಲ್ ಆನ್ಸರ್ ಬೇಕು ಅಂತ ಹೇಳಿದ್ರೆ ವಿ ಯೂಸ್ ಡೆಫಿನೆಟ್ ಇಂಟಿಗ್ರಲ್ಸ್. ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಬೇಕು ಅಂದರೆ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಸರಿನಾ? ಬರ್ಕೊಂಬಿಡಿ, ಪ್ರತಿಯೊಂದು ವಿಷಯನೂ ಬರ್ಕೊಬೇಕಿಲ್ಲಿ.